ಎಲ್ರಿಗೂ ನಮಸ್ಕಾರ. ಮನುಷ್ಯ ಹುಟ್ಟಿದ ಅಂದಮೇಲೆ ಒಂದಲ್ಲ ಒಂದು ದಿವಸ ಈ ತಲೆನೋವಿಂದ ಬಳಲಿರ್ತಾನೆ. ಅದರಲ್ಲೂ ಈಗ ಅತಿ ಹೆಚ್ಚಾಗಿ ಕಾಣ್ತಿರುವಂಥ ತಲೆನೋವು ಅಂದರೆ ಮೈಗ್ರೇನ್. ಹೌದು, ಈ ಮೈಗ್ರೇನ್ ಅಂದರೆ ಏನು? ಈ ಮೈಗ್ರೇನ್ ಬರೋದಕ್ಕೆ ಕಾರಣ ಏನು? ಈ ಮೈಗ್ರೇನಿಂದ ನಾವು ಶಾಶ್ವತವಾಗಿ ದೂರ ಇರಬಹುದಾ? ಮೈಗ್ರೇನ್ಗೆ ಹೇಳಿರುವಂತಹ ಆಯುರ್ವೇದದ ಸೀಕ್ರೆಟ್ಸ್ಗಳು ಯಾವ್ಯಾವು? ಮತ್ತು ಮೈಗ್ರೇನ್ ಹೋಗ್ಲಾಡ್ಸೋಕ್ಕೆ ಯಾವ ಯಾವ ಯೋಗ ಕ್ರಿಯೆಗಳು ಸಹಾಯ ಮಾಡುತ್ತೆ? ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ನೋಡಿ. ಮೈಗ್ರೇನ್ ಅಂದರೆ ಏನು? ಮೈಗ್ರೇನ್ ಅಂದರೆ ಇಟ್ ಈಸ್ ಎ ಪೀರಿಯಾಡಿಕ್ ಹೆಡೇಕ್. ಯೂಶಲಿ ಈ ಯೂನಿಲ್ಯಾಟ್ರಲ್ ಅಂದರೆ ಇದು ಒಂದು ಸೈಡ್ ಆಗಿರ್ಬೋದು, ಈ ಬಲಭಾಗದ ಅರ್ಧ ತಲೆ ಅಥವಾ ಎಡಭಾಗದ ಅರ್ಧ ತಲೆ ಭಾಗದಲ್ಲಿ ತೀವ್ರ ವೇದನೆ, ತುಂಬ ಪೇಯ್ನ್ ಇರುತ್ತೆ. ಮತ್ತು ಏನು ಹೇಳ್ತಾರೆ, ಇಟ್ ಈಸ್ ಯೂಶಲಿ ಆಫನ್ ಅಸೋಸಿಯೇಟೆಡ್ ವಿತ್ ವಾಮಿಟಿಂಗ್ ಆ್ಯಂಡ್ ವಿಜುವಲ್ ಡಿಸ್ಟರ್ಬೆನ್ಸಸ್ ಅಂತ ಹೇಳ್ತಾರೆ. ಕೆಲವ್ರಿಗೆ ಹೇಗಾಗುತ್ತೆ ಅಂದರೆ, ಅದರಲ್ಲೂ 20% ಆಫ್ ದ ಮೈಗ್ರೇನ್ ಪೀಪಲ್ಗೆ ಹೇಗಿರುತ್ತೆ ಅಂದರೆ, ಈ ತಲೆನೋವು ಬರ್ತಿದೆ ಅನ್ನೋಕ್ಕಿಂತ ಮುಂಚೆ ಒಂದು 30 ಮಿನಿಟ್ಸ್ ಮುಂಚೆ ಈ ಕಣ್ಣು ಮುಂದೆ ಏನೋ ಮಂಜಾಗಿ ಕಾಣುವಂಥದ್ದು, ಫ್ಲ್ಯಾಶಸ್ ಆಫ್ ಲೈಟು, ಬೆಳಕು ಥರ ಕಾಣುವಂಥದ್ದು, ಮತ್ತು ಬೆಳಕು ನೋಡಿದ್ರೆ ಆಗೋದಿಲ್ಲ, ಆ ರೀತಿಯಾಗಿ ಕಾಣಿಸುತ್ತೆ. ಮತ್ತು ಇನ್ನು 80% ಆಫ್ ಪೀಪಲಲ್ಲಿ ಯೂಶಲಿ ತುಂಬ ಹೆಡ್ಡೇಕ್ ಇರುತ್ತೆ, ಸಿವಿಯರ್ ಹೆಡ್ಡೇಕ್ ಇರುತ್ತೆ. ಮತ್ತು ಅಸೋಸಿಯೇಟೆಡ್ ವಿತ್ ವಾಮಿಟಿಂಗ್ ಅಂದರೆ ಅವ್ರಿಗೆ ವಾಂತಿ ಬರೋ ಥರ ಆಗ್ತಿರತ್ತೆ, ಕೆಲವ್ರಿಗೆ ವಾಂತಿನೇ ಆಗುತ್ತೆ. ಇದು ಮುಖ್ಯ ಲಕ್ಷಣಗಳು, ನಾವು ಮೈಗ್ರೇನಿನ ಮುಖ್ಯ ಲಕ್ಷಣಗಳಂತ ಹೇಳ್ಬೋದು. ಆಯುರ್ವೇದದಲ್ಲೂ ಸಹ ಇದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆಗ್ಲೇ ಏನಂತ ಹೇಳ್ತಾರೆ ಅಂದರೆ, ಮೈಗ್ರೇನ್ಗೆ ಅರ್ಥಾವಭೇದಕ ಅಂತ ಹೆಸರಿಟ್ಟಿದ್ದಾರೆ. ನೋಡಿ, ಹೆಸರಲ್ಲೇ ಗೊತ್ತಾಗುತ್ತೆ ಯಾವ ರೀತಿಯಾದ ತಲೆನೋವು ಇರ್ಬೋದು ಅಂತ ಅಲ್ವಾ. ಸೊ ಅವ್ರೇನು ಹೇಳ್ತಾರೆ ಅಂದರೆ, ಯಸ್ಯ ಉತ್ತಮಾಂಗಸ್ಯ ಅರ್ಧಿ ಅತೀವ ಜಂತೋಹೋ ಸಂಭೇದತೋದ ಭ್ರಮಶೂಲಜುಷ್ಟಂ ಪಕ್ಷಾದ ದಶಾದ್ ಅಥವಾ ಅಕಸ್ಮಾತ್. ಅವ್ರು ಹೇಳ್ತಿರೋದು ಇದೆ, ಪೀರಿಯಾಡಿಕ್ ಹೆಡ್ಡೇಕ್ ಅಂದ್ರೆ ಪಕ್ಷಾದ್ ಅಂದ್ರೆ ಏನು, 15 days ಒನ್ಸ್, ದಶಾದ್ ಅಂದ್ರೆ 10 days ಒನ್ಸ್, ಅಥವಾ ಅಕಸ್ಮಾತ್ ಯಾವಾಗಾದ್ರೂ ತಲೆನೋವು ಬರ್ಬೋದು. ಮತ್ತೇನ್ ಹೇಳ್ತಾರೆ, ಯಸ್ಯ ಉತ್ತಮಾಂಗಸ್ಯ ಅಂದ್ರೆ, ಈ ಉತ್ತಮಾಂಗ ಅಂದ್ರೆ ಆಯುರ್ವೇದದಲ್ಲಿ ಅಥವಾ ಸಂಸ್ಕೃತದಲ್ಲಿ ಈ ಶಿರಭಾಗ. ಏನಕ್ಕೆ ಉತ್ತಮಾಂಗ ಅಂದ್ರೆ, ನಮ್ಮ ಶಿರಸ್ನಲ್ಲಿ ಎಲ್ಲ ಪಂಚೇಂದ್ರಿಯಗಳಿದೆ ಅಲ್ವಾ, ಇದರಿಂದಾನೇ ನಾವೆಲ್ಲ ಕೆಲಸ ಮಾಡೋದು ಅಲ್ವಾ. ಹಾಗಾಗಿ ಈ ಉತ್ತಮಾಂಗಸಲ್ಲಿ ಏನಾಗುತ್ತೆ, ಅರ್ಧ ಭಾಗದಲ್ಲಿ ಅತೀವ ಅಂದ್ರೆ ತುಂಬಾ ಸಿವಿಯರ್ ಟೈಪ್ ಆಫ್ ಪೇನ್ ಇರುತ್ತೆ. ಇದೇ ಲಕ್ಷಣ ಕೂಡ ಆಯುರ್ವೇದದಲ್ಲೂ ಸಹ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನೆಕ್ಸ್ಟು ಈ ಮೈಗ್ರೇನ್ ಬರೋದಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಬನ್ನಿ ಕಾರಣನ ತಿಳ್ಕೊಳ್ಳೋಣ. ಕಾರಣ ಹುಡ್ಕಕ್ಕೆ ಹೋದ್ರೆ ಇವಾಗ ಸೈಂಟಿಸ್ಟ್ ಇನ್ನೂ ರಿಸರ್ಚ್ ಮಾಡ್ತಾನೆ ಇದ್ದಾರೆ. ಯಾಕೆ ಈ ಮೈಗ್ರೇನ್ ಹೆಡ್ಡೇಕ್ ಬರ್ತಿದೆ, ತುಂಬ ಯಾಕೆ ಬರ್ತಿದೆ, ವರ್ಲ್ಡ್ ವೈಡ್ ಯಾಕೆ ಇದು 3ನೇ ಸ್ಥಾನನ ಪಡೆದಿದೆ ಅಂತ ಇನ್ನೂ ರಿಸರ್ಚ್ ಮಾಡ್ತಾನೆ ಇದ್ದಾರೆ. ಬಟ್ ಇದಕ್ಕೆ ಕಾರಣ ಆಗಲೇ ಹೇಳಿದ್ದಾರೆ. ಏನು ಅಂದರೆ, ರೂಕ್ಷ ಆಹಾರ, ಅಧ್ಯಶನ, ಅನಶನ, ಅತಿ ವ್ಯಾಯಾಮ ಮತ್ತು ರಾತ್ರಿ ಜಾಗರಣ. ಅಂದರೆ ಯಾರು ಆಹಾರ ಸ್ಕಿಪ್ ಮಾಡ್ತಾರೋ, ಮತ್ತು ಯಾರು ಫಸ್ಟ್ ಊಟ ಮಾಡಿರ್ತಾರೆ, ಮತ್ತು ಇನ್ಯಾರು ಫ್ರೆಂಡ್ಸ್ ಬಂದರು ಬಾ ಇನ್ನೊಂದೇನೋ ಸ್ನ್ಯಾಕ್ ತಿನ್ಕೊಂಬರೋಣ ಅಂತ ಹೋಗೋರಿಗೆ, ಮತ್ತು ರಾತ್ರಿ ನಿದ್ದೆ ಮಾಡದೇ ಇರೋವಂಥವ್ರು, ಇಂಥವ್ರಿಗೆ ಹೆಚ್ಚಾಗಿ ನಾವು ಮೈಗ್ರೇನ್ ಬರ್ತಿದೆ. ನಾವು ಪ್ಯಾಥಾಲಜಿ ನೋಡೋಕೆ ಹೋದರೆ ಕೆಲವೊಂದು ವ್ಯಾಸೋ ಆಕ್ಟಿವ್ ಏಜೆಂಟ್ಸು ಲೈಕ್ ಸೆರೋಟಿನಿನ್, ಟೈರಮಿನ್, ಫೀನೈಲ್ ಈಥೈಲ್ ಅಮೈನ್ ಅನ್ನೋ ಒಂದು ಕೆಮಿಕಲ್ ಕಾಂಪೌಂಡ್ಸು ನಮ್ಮ ರಕ್ತನಾಳಗಳಲ್ಲಿ ವ್ಯಾಸೋ ಆಕ್ಟಿವ್ ಏಜೆಂಟ್ಸ್ ಅಂತ ಹೇಳ್ತೀವಿ. ಇವು ಏರುಪೇರಾದಾಗ ಅಥವಾ ರಿಲೀಸ್ ಆದಾಗ ಏನಾಗುತ್ತೆ, ಸಡನ್ ಆಗಿ ವಾಸೋ ಕನ್ಸ್ಟ್ರಿಕ್ಷನ್, ವಾಸೋ ಡೈಲೇಟೇಷನ್ ಅಂದರೆ ಸಡನ್ ಆಗಿ ನಮ್ಮ ರಕ್ತನಾಳಗಳು ಸಡನ್ ಆಗಿ ಕನ್ಸ್ಟ್ರಿಕ್ಟ್ ಆಗುತ್ತೆ, ಸಡನ್ ಆಗಿ ರಿಲೀಸ್ ಆಗುತ್ತೆ. ಇದರಿಂದ ನೀವು ನೋಡಿರ್ಬೋದು, ಮೈಗ್ರೇನಿಂದ ನೀವು ಸಫರ್ ಆಗ್ತಿದ್ದೀರಾ ಅಂದರೆ ಹೇಗಿರುತ್ತೆ ಅಂದರೆ, ಫುಲ್ಲು ಪಲ್ಸೇಟಿಂಗ್ ಟೈಪ್ ಆಫ್ ಹೆಡ್ಡೇಕ್ ಇರುತ್ತೆ. ಸೊ ಇದೇ ಮುಖ್ಯ ಕಾರಣ. ಸೊ ನಾವು ಇವಾಗ ಸೊಲ್ಯೂಷನ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊಲ್ಯೂಷನ್ ತಿಳ್ಕೊಳ್ಬೇಕಂದ್ರೆ ಫಸ್ಟ್ ಒಂದು ಡೈರಿ ಮಾಡ್ಕೊಳ್ಳಿ. ಕೆಲವರಿಗೆ ಕೆಲವು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಕೆಲವೊಂದು ಸಮಯದಲ್ಲಿ ಮಾತ್ರ ತಲೆನೋವು ಬರುತ್ತೆ. ಲೈಕ್ ಕೆಲವ್ರಿಗೆ ಬಿಸಿಲಿಗೆ ಹೋದರೆ ತುಂಬ ತಲೆನೋವು ಬರುತ್ತೆ. ಅಂಥವ್ರು ಏನು ಮಾಡಬೇಕಂದ್ರೆ, ಬಿಸಿಲಿಗೆ ಹೋಗೋದನ್ನು ಅವಾಯ್ಡ್ ಮಾಡಿ, ಬಿಸಿಲಿಗೆ ಹೋಗ್ತಿದ್ದೀರಾ ಅಂದರೆ ಒಂದು ಕೊಡೆನ ತೆಗೆದುಕೊಂಡು ಹೋಗಿ. ಇನ್ನು ಕೆಲವರಿಗೆ ಫುಡ್ ಸ್ಕಿಪ್ ಮಾಡಿದ್ರೆ ತಲೆನೋವು ಬರುತ್ತೆ, ಮೈಗ್ರೇನು. ಇದು ಒಂದು ಟ್ರಿಗರಿಂಗ್ ಫ್ಯಾಕ್ಟರ್. ಸೊ ಫುಡ್ನ ಸ್ಕಿಪ್ ಮಾಡಬೇಡಿ. ಹಸಿವಾಗಿದ್ದ ತಕ್ಷಣ ಏನಾದರೂ ಒಂದು ಬ್ಯಾಗಲ್ಲಿ ಒಂದು ಫ್ರೂಟ್ಸೋ ಏನಾದರೂ ಒಂದು ಇಟ್ಕೊಳ್ಳಿ. ಹಸಿವನ್ನು ತಡಿಬೇಡಿ. ಹಸಿವಾಗ್ತಿದೆ ಅಂದರೆ ಒಂದು ಫ್ರೂಟ್ಸೋ ಏನಾದರೂ ಒಂದು ತಿನ್ನಿ, ಆಯಿತಾ. ಸ್ಲೀಪಿಂಗ್ ಪ್ಯಾಟ್ರನ್ ತುಂಬಾ ಇಂಪಾರ್ಟೆಂಟು. ರಾತ್ರಿ ನಿದ್ದೆನ ಚೆನ್ನಾಗಿ ಮಾಡಿ. ಕೆಲವ್ರು ಹೇಳ್ತಾರೆ, ನಂಗೆ ನಿದ್ದೆನೇ ಬರೋದಿಲ್ಲ ಮೇಡಮ್ ಅಂತ. ನಿದ್ದೆ ಬರ್ತಿಲ್ಲ ಅಂದರೆ ಏನು ಕಾರಣ ಇರ್ಬೋದು ಅಂದರೆ, ರಾತ್ರಿ ನೀವು ಮೊಬೈಲ್ ಇಟ್ಕೊಳ್ತೀರಾ. ಫಸ್ಟು ಮೊಬೈಲ್ನ ಇಟ್ಬಿಟ್ಟು ಮಲ್ಕೊಳ್ಳೋದು ಕಲ್ತ್ಕೊಳ್ಳಿ. ನೀವು 1-2 ದಿವಸ ಕಷ್ಟ ಆಗುತ್ತೆ, ಬಟ್ ಆಮೇಲೆ ನಿಮಗೇನೆ ನಿದ್ದೆ ಬರೋಕ್ಕೆ ಶುರು ಆಗುತ್ತೆ. ನಿದ್ರೆ ನೀಟಾಗಿ ಮಾಡಬೇಕು, ಇದು ಬಹಳ ಇಂಪಾರ್ಟೆಂಟು. ನಿಮಗೆ ಆಯುರ್ವೇದದಲ್ಲೂ ಕೂಡ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟನ್ನು ಹೇಳ್ತಾರೆ. ಏನಂದರೆ, ನನ್ನ ಹಾಸ್ಪಿಟ್ಲಲ್ಲೇ ತುಂಬ ದಿನಕ್ಕೆ ಕಾಮನ್ ಆಗಿ ಅಂದರೆ ಒಂದು 10-15 ಪೇಷಂಟ್ ಆದರೂ ಮೈಗ್ರೇನ್ ಪೇಷಂಟ್ ಇರ್ತಾರೆ. ಅದೇ ಹೇಳಿದ್ವಲ್ಲ, ವರ್ಲ್ಡ್ ವೈಡ್ ಇದು ತುಂಬಾ ಕಾಮನ್ ಆಗೋಗಿದೆ ಅಂತ.
ಅಲ್ವಾ? ಸೊ ಅದಕ್ಕೆ ಆಯುರ್ವೇದದಲ್ಲಿ ತುಂಬ ಒಳ್ಳೆ ಚಿಕಿತ್ಸೆ ಇದೆ. ಶಿರೋ ವಿರೇಚನ ಅಂದರೆ ಈ ತಲೆ ಭಾಗದಲ್ಲಿರುವಂಥ ದೋಷಗಳನ್ನ ತೆಗಿಬೇಕು ಅಂದರೆ ಶಿರೋ ವಿರೇಚನ ಅನ್ನೋ ಒಂದು ಪಂಚಕರ್ಮ ಚಿಕಿತ್ಸೆ ಇದೆ. ಇದು ಬಹಳ ಚೆನ್ನಾಗಿ ಆ್ಯಕ್ಟ್ ಮಾಡುತ್ತೆ. ಇನ್ನೂ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಇದೆ. ಸಡನ್ ಆಗಿ ನಿಮ್ಗೆ ಪೇನ್ ಕಿಲ್ಲರು ಒಂದು ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ಹೇಗೆ ತಲೆನೋವು ಹೋಗುತ್ತೋ ಅದೇ ರೀತಿ ತಲೆನೋವನ್ನು ಹೋಗ್ಸೋಕ್ಕೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಇದೆ, ಅದೇ ಅಗ್ನಿಕರ್ಮ. ಹೌದು, ಇದನ್ನ ನೀವು ಯಾವಾಗಾದರೂ ನಿಮ್ಗೆ ಸಿವಿಯರ್ ಹೆಡ್ಏಕ್ ಇದೆ ಅಂದರೆ ಅಗ್ನಿಕರ್ಮ ಚಿಕಿತ್ಸೆ ಪಡೆಯೋದ್ರಿಂದ ತಕ್ಷಣವೇ ನಿಮ್ಗೆ ತಲೆನೋವಿಂದ ರಿಲೀಫ್ ಸಿಗುತ್ತೆ. ಇನ್ನು ನಾವು ನೋಡೋಕೆ ಹೋದರೆ ಬಸ್ತಿ ಚಿಕಿತ್ಸೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಮತ್ತು ಈ ವಿರೇಚನ ಚಿಕಿತ್ಸೆ ಇವೆಲ್ಲ ಆಯುರ್ವೇದದಲ್ಲಿ ಟ್ರೀಟ್ ಮಾಡುವಂತಹ ಒಂದು ಚಿಕಿತ್ಸೆ ಅಂತ ನಾವು ಹೇಳ್ಬೋದು. ಸೊ ನೀವು ಮನೆಯಲ್ಲಿ ಯಾವ ರೀತಿಯಾದ ಮದ್ದನ್ನು ಮಾಡ್ಬೋದು ಅಂದರೆ ಏನು ಮಾಡಿ ಅಂದರೆ ಫಸ್ಟು ದಿನ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಲೈಕ್ ಊಟ ಮಾಡಿದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಒಂದು ಗ್ಲಾಸ್ ಹಾಲಿನಲ್ಲಿ ಶುದ್ಧ ಹಸುವಿನ ತುಪ್ಪ ದಿನಾಗ್ಲೂ ಕುಡೀರಿ. 1 ತಿಂಗಳು ಕುಡಿದು ನೋಡಿ ನಿಮ್ಗೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತ. ಮತ್ತೆ ಯಾವಾಗ ಹೆಡ್ಡೇಕ್ ಆಗ್ತಿದೆ ಅವಾಗ 1 ಗ್ಲಾಸ್ ನೀರಿನಲ್ಲಿ ಒಂದು ಅರ್ಧ ಚಮಚ ಶುಂಠಿ ಚೂರ್ಣ, ಮತ್ತೆ ಅರ್ಧ ಚಮಚ ಇಲ್ಲಾಂದ್ರೆ 1/4 ಚಮಚದಷ್ಟು ಜೀರಿಗೆ, ಮತ್ತೆ 1 ಪಿಂಚ್ ಅಷ್ಟು ಅಜ್ವಾಯಿನು ಅಥವಾ ಓಂಕಾಳು ಅಂತ ಹೇಳ್ತೀವಿ, ಇದನ್ನ ಹಾಕ್ಬಿಟ್ಟು ಬಾಯ್ಲ್ ಮಾಡಿ ಅದನ್ನ ಒಂದು ಅರ್ಧ ಕಪ್ನಷ್ಟು ಆದ್ಮೇಲೆ ಅದನ್ನ ಫಿಲ್ಟರ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀವು ಕಷಾಯ ಮಾಡೋ ಟೈಮಲ್ಲಿ ಸ್ವಲ್ಪ ಬೆಲ್ಲ ಆದರೂ ಹಾಕಿರ್ಬೋದು, ಇಲ್ಲಾಂದರೆ ಫಿಲ್ಟರ್ ಮಾಡಿದ್ಮೇಲೆ ಸ್ವಲ್ಪ ಲೈಕ್ ಸ್ವೀಟ್ ಕಂಟೈನ್ ಇರೋವಂಥದ್ದು ಬೆಲ್ಲನಾದರೂ ಹಾಕಿ ಅದನ್ನು ನೀವು ಕಷಾಯನ ಬಿಸಿ ಬಿಸಿಯಾಗಿ ಕುಡೀರಿ. ಆಮೇಲೆ ತಲೆನೋವು ಬರ್ತಿದೆ ಅಂದ ತಕ್ಷಣ ನೀವು ಏನು ಮಾಡಬೇಕಂದ್ರೆ ಹೋಗಿ ಮಲ್ಕೊಳ್ಳಿ, ಒಂದು ಡಾರ್ಕ್ ರೂಮ್ನಲ್ಲಿ ಹೋಗಿ ಫಸ್ಟು ರೆಸ್ಟ್ ಮಾಡಿ. ಯೂಶಲಿ ಈ ತಲೆನೋವು ತುಂಬ ಶಬ್ದ ಬಂದರೆ ಜಾಸ್ತಿ ತಲೆನೋವು ಜಾಸ್ತಿ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ದೂರ ಇರಿ, ಆಯಿತಾ? ಅದಾದಮೇಲೆ ನಾನು ಹೇಳಿರೋ ಹಾಗೆ ಡೈಲಿ ಒಂದು ಗ್ಲಾಸ್ ಹಾಲಿನಲ್ಲಿ ತುಪ್ಪ ಹಾಕ್ಕೊಂಡು ಕುಡಿತಾ ಹೋಗಿ. ಮತ್ತು ದಿನ ಬೆಳಿಗ್ಗೆ ಎದ್ದ ಮೇಲೆ ನೀವು ಮೋಷನ್ ಎಲ್ಲ ಆದಮೇಲೆ ಒಂದು 2 ಡ್ರಾಪ್ ಅಷ್ಟು ಶುದ್ಧ ಹಸುವಿನ ತುಪ್ಪವನ್ನು ಮೂಗಿನಲ್ಲಿ 2 ಡ್ರಾಪ್ಸು ಹಾಕ್ಕೊಳ್ಬೇಕು. ಯೋಗ ಕ್ರಿಯೆಗಳಲ್ಲಿ ಈ ಸರ್ವಾಂಗಾಸನ, ಪಶ್ಚಿಮೋತ್ತಾಸನ, ಶಶಂಕಾಸನ ಮತ್ತು ಪ್ರಾಣಾಯಾಮದಲ್ಲಿ ಅನುಲೋಮ ವಿಲೋಮ, ಈ ಎಲ್ಲ ಯೋಗ ಕ್ರಿಯೆಗಳು ತುಂಬಾ ಸಹಾಯ ಮಾಡುತ್ತೆ. ಈ ಮೈಗ್ರೇನನ್ನು ಹೋಗ್ಲಾಡ್ಸೋಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಮೇನ್ ಫ್ಯಾಕ್ಟರು ಮೈಗ್ರೇನ್ ಬರೋದಕ್ಕೆ ಸ್ಟ್ರೆಸ್ಸು. ಸೊ ಸ್ಟ್ರೆಸ್ ರಿಲ್ಯಾಕ್ಸ್ ಮಾಡೋಕ್ಕೆ ಡೈಲಿ ಮೆಡಿಟೇಷನ್ ಮತ್ತು ಪ್ರಾಣಾಯಾಮನ ಮಾಡಿ, ಇದರಿಂದ ನಿಮಗೆ ಮೈಗ್ರೇನಿಂದ ಆರಾಮಾಗಿ ದೂರ ಆಗಿರ್ಬೋದು. ನೀವು ಈ ರೀತಿ ನೀವು ಮಾಡೋದ್ರಿಂದ ಈ ಮೈಗ್ರೇನಿಂದ ನೀವು ತುಂಬ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದರೆ ಡೆಫಿನೆಟ್ಲಿ ಇದರಿಂದನೇ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ವಾ ಸಿವಿಯಾರಿಟಿ ತುಂಬ ಇದೆ, ನಂಗೆ 1 ವರ್ಷ 10 ವರ್ಷದಿಂದ ಇದೆ, 5 ವರ್ಷದಿಂದ 2 ವರ್ಷದಿಂದ ಇದೆ ಅಂದರೆ ಹತ್ತಿರದ ಆಯುರ್ವೇದ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಡೆಫಿನೆಟ್ಲಿ ನೀವು ಈ ಮೈಗ್ರೇನಿಂದ ದೂರ ಆಗ್ಬೋದು. ಯಾಕೆಷ್ಟು ಕಾನ್ಫಿಡೆನ್ಸಿಂದ ನಾನು ಹೇಳ್ತೀನಂದರೆ ದಿನಕ್ಕೆ ನಾನು ಹೇಳಿದ್ನಲ್ಲ 10 ರಿಂದ 15 ಪೇಷಂಟು ಕಾಮನ್ ಆಗಿಬಿಟ್ಟಿದ್ದಾರೆ ಮೈಗ್ರೇನಲ್ಲಿ. ಮತ್ತು ತುಂಬ ಚೆನ್ನಾಗಿ ಆಯುರ್ವೇದದಲ್ಲಿ ಚಿಕಿತ್ಸೆ ಆಗಿ ಅವರು ಈ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ತಿರೋದನ್ನು ನಾನು ನೋಡಿರೋದ್ರಿಂದ ಆಯುರ್ವೇದದಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸೊ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಧನ್ಯವಾದಗಳು.